ಇನ್ನು ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಹಾರ ಮಾರೋದಕ್ಕೆ ಬಂದಿದ್ದ ಯುವತಿಯೊಬ್ಬಳು ಎಲ್ಲರ ಗಮನ ಸೆಳೆದಿದ್ಲು. ಆಕೆಯ ಸೌಂದರ್ಯ ಸೂಜಿಗಲ್ಲಿನಂತೆ ಸೆಳೆಯುವ ನಗುವಿನಿಂದ ಪ್ರಯಾಗರಾಜ್ ತುಂಬಾ ಟಾಕ್ ಆಫ್ ದಿ ಟೌನ್ ಆಗಿದ್ಲು. ಆದರೆ ವ್ಯಾಪಾರಕ್ಕೆ ಅಂತ ಬಂದಂತಹ ಆಕೆ ಇದೀಗ ಮನೆಗೆ ವಾಪಸ್ಸಾಗಿದ್ದಾಳೆ. ಯಾಕೆ? ಸ್ಟೋರಿ ನೋಡಿ. ಮೊನಾಲಿಸಾ ಇಟಲಿ ಪುನರುತ್ಥಾನದ ವೇಳೆ ಕಲಾವಿದ ಲಿಯೋನಾರ್ಡೋ ಡಾರ್ವಿನ್ಸಿ ರಚಿಸಿರೋ ವಿಶ್ವವಿಖ್ಯಾತ ಕಲಾಕೃತಿ. ಆದ್ರೆ ನಾವಿಲ್ಲಿ ಹೇಳಲು ಹೊರಟಿರೋದು ಮಹಾ ಕುಂಭಮೇಳದಲ್ಲಿ ರಾತ್ರಿ ಬೆಳಗಾಗೋದ್ರೊಳಗೆ ಖ್ಯಾತಿ ಗಳಿಸಿರೋ ಹಾರ ಮಾರುವ ಹುಡುಗಿ ಮೊನಾಲಿಸಾ ಬಗ್ಗೆ. ಮಹಾ ಕುಂಭಮೇಳದಲ್ಲಿ ಮನೆ ಮಾತಾದ ಮೊನಾಲಿಸಾ, ಫಳಫಳ ಹೊಳೆಯುವ ಕಣ್ಣುಗಳು, ಸಹಜ ಸೌಂದರ್ಯಕ್ಕೆ ಫಿದಾ. ಫಳಫಳ ಹೊಳೆಯುವ ಕಣ್ಣುಗಳು, ಮುಗ್ಧ ನಗು, ಮತ್ತೆ ಮತ್ತೆ ನೋಡಬೇಕೆನ್ನುವ ನ್ಯಾಚುರಲ್ ಬ್ಯೂಟಿ. ಎಸ್, ಇವಳೇ ಮಹಾ ಕುಂಭಮೇಳಕ್ಕೆ ಹಾರ ಮಾರಲು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ ಹುಡುಗಿ. ಹೆಸರು ಮೊನಾಲಿಸಾ. ಈಕೆ ಮಧ್ಯಪ್ರದೇಶದ ಇಂದೋರ್ನಿಂದ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ರುದ್ರಾಕ್ಷಿ ಹಾರ ಮಾರಲು ಬಂದಿರೋ ಹುಡುಗಿ. ಕಳೆದೆರಡು ವರ್ಷಗಳಿಂದ ಹಾರ ಮಾರಾಟ ಮಾಡುವ ಮೊನಾಲಿಸಾ ಮೊದಲ ಬಾರಿಗೆ ಮಹಾ ಕುಂಭಮೇಳದಲ್ಲಿ ವ್ಯಾಪಾರಕ್ಕೆ ಬಂದಿದ್ದಾಳೆ. अच्छा, ये आपने कौन सी माला दी बाबा जी को? मुंडमाला। मुंडमाला। ये क्या होता है? थोड़ा माला के बारे में, उसके बारे में बता। मुंडमाला होता है, पत्थर का होता है, लेकिन साधु संत पहनते हैं। ಆದ್ರೆ ಈಕೆಯ ಆಕರ್ಷಕ ಕಣ್ಣುಗಳು, ಸಹಜ ಸೌಂದರ್ಯ ಹಾಗೂ ನೋಡುಗರನ್ನ ಸೂಜಿಗಲ್ಲಿನಂತೆ ಸೆಳೆಯುವ ನಗು ಇಂದು ಟಾಕ್ ಆಫ್ ದಿ ಟೌನ್ ಆಗಿದ್ದಾಳೆ. ಈಕೆಯ ಹೊಳಪಾದ ಕಣ್ಣುಗಳ ಫೋಟೋ, ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದೇ ತಡ ಏಕಾಏಕಿ ಫೇಮಸ್ ಆಗಿದ್ದಾಳೆ. ಆದ್ರೆ ಇದೇ ಸೋಷಿಯಲ್ ಮೀಡಿಯಾದಿಂದಲೇ ಮೊನಾಲಿಸಾಗೆ ಕಿರಿಕಿರಿಯಾಗಿದೆ. ಹಾರ ಖರೀದಿ ಮಾಡೋ ಬದಲು ಸುತ್ತಲೂ 10 ಯೂಟ್ಯೂಬರ್ಗಳು, ಇನ್ಫ್ಲೂಯೆನ್ಸರ್ಗಳು ಮುತ್ತಿಕೊಂಡು ವಿಡಿಯೋ ಫೋಟೋಗಾಗಿ ಹಪಾಹಪಿಸ್ತಿದ್ರು. ಇದರಿಂದ ಬೇಸತ್ತ ಮೊನಾಲಿಸಾ ತಂದೆ ಆಕೆಯನ್ನ ಮನೆಗೆ ಕರೆಸಿಕೊಂಡಿದ್ದಾರೆ. ಜನರು ಹಾರ ಖರೀದಿಸೋ ಬದಲು ಆಕೆಯ ಫೋಟೋ ವಿಡಿಯೋ ತೆಗೆಯಲು ಬರ್ತಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. मोनालिसा की तबीयत खराब हो चुकी है. ಮೊನಾಲಿಸಾ ಜಿಪ್ಸಿ ಜನಾಂಗದ ಹುಡುಗಿ. ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳೋ ಕೋಬ್ರಾ ಜಿಪ್ಸಿ ಜನಾಂಗದ ಇನ್ನೂ ಹಲವು ಯುವತಿಯರು ಮೊನಾಲಿಸಾಳಂತೆ ಆಕರ್ಷಕ ಸೌಂದರ್ಯವನ್ನ ಹೊಂದಿದ್ದಾರೆ. ಹಸಿರು ಬಣ್ಣದ ಕಣ್ಣುಗಳು, ಕಂದು ಬಣ್ಣದ ಹೊಳಪಾದ ಮೈಚರ್ಮ ಇವರ ಸೌಂದರ್ಯದ ಗುಟ್ಟು. ಇದೀಗ ಜಿಪ್ಸಿ ಜನಾಂಗದ ಮೊನಾಲಿಸಾ ತನ್ನ ಸೌಂದರ್ಯದ ಮೂಲಕ ಹುಡುಗರ ಹೃದಯ ಕದ್ದಿದ್ದಾಳೆ. ಸೋಷಿಯಲ್ ಮೀಡಿಯಾ ತುಂಬಾ ಇವಳ ಬಗ್ಗೆ ಚರ್ಚೆ ಆಗ್ತಿದೆ. ಆದ್ರೆ ಈಕೆಯ ಖ್ಯಾತಿ ಹೊಟ್ಟೆಪಾಡಿಗೆ ಅಡ್ಡಿಯಾಗ್ತಿದೆ, ಖಾಸಗಿತನಕ್ಕೆ ಧಕ್ಕೆ ಆಗ್ತಿದೆ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.